परम संत सद्गुरु हजूर राधा स्वामीಗಳ ವಾಕ್ಯ. यहाँ ಅಂತಾರೆ ಈಗಿನ ಸಮಯದಲ್ಲಿ ತಾವು ಒಳ್ಳೆ ತಿಳುವಳಿಕೆಯಿಂದ ಮತ್ತು ಜಾಗೃತದಿಂದ ನಡಿಬೇಕಾಗಿತ್ತು. ಕೋಟ್ಯಾನುಕೋಟಿ ಯುಗ ಜನ್ಮಾದಿಗಳಿಂದ 84 ಲಕ್ಷ ಯೋನಿ ಭ್ರಮಣ ಮಾಡಿ ಅಮೂಲ್ಯವಾದಂಥ ನರ್ಶರೀರ ಈಗ ತಮಗೆ ಸಿಕ್ಕಿತ್ತು. इस देही को लोचे देवा ಇಂಥ ಮನುಷ್ಯ ಶರೀರಕ್ಕೆ ದೇವಿ ದೇವತಾದಿಗಳ ಅಪೇಕ್ಷೆ ಪಡಿತಾರೆ, ಅವರಿಗೂ ಸಹ ಸಿಗುವುದು ದುರ್ಲಭ. ಯಾಕಂದ್ರೆ ದೇವಿ ದೇವತಾದಿಗಳ ಶರೀರದಲ್ಲಿ ಬರೆಯೋದು ಬಂದ್ ಮಾಡು. ಓ ಸ್ವಾಮಿ, ಕೋಟ್ಯಾನುಕೋಟಿ ಯುಗ ಜನ್ಮಾದಿಗಳಿಂದ ಅನೇಕ ಯೋನಿಗಳು ಭೋಗಿಸಿ ಈಗ ಅಮೂಲ್ಯವಾದಂತಹ ನರಶರೀರ ನಮಗೆ ಸಿಕ್ಕತ್ತೆ. ಇಂಥ ಶರೀರ ದೇವಿ ದೇವತಾದಿಗಳಿಗೂ ಇಲ್ಲ. ಅವರಲ್ಲಿ ನಮ್ಗಿಂತಲೂ ವಿಶೇಷವಾಗಿ ಸುಖ ವೈಭವಾದಿಗಳು ಹೆಚ್ಚಿರಬಹುದು, ಆಯುಷ್ಯವೂ ಹೆಚ್ಚಿರಬಹುದು. ಪರಂತು ಪರಮಾತ್ಮನ ಮೋಕ್ಷದ ಅಧಿಕಾರತ್ವ ಕೇವಲ ಇದು ಒಂದು ಮನುಷ್ಯ ಶರೀರದಲ್ಲೇ ಇಟ್ಟಿದ್ದು. ಇದೇ ಮನುಷ್ಯ ಶರೀರದಿಂದೇ ನಾವು ದೇವಿ ದೇವತಾದಿಗಳ ಕಲ್ಪನಾ ಮಾಡುವುದು, ಸ್ವರ್ಗ ವೈಕುಂಠಾದಿಗಳ ಕಲ್ಪನಾ ಮಾಡುವುದು, ಮುಕ್ತಿ ಕಲ್ಪನಾ ಮಾಡುವುದು ಎಲ್ಲ ಇದು ಒಂದೇ ಶರೀರದಿಂದೇ. ಇದು ಒಂದು ಶರೀರ ಇದ್ದಿದ್ದಿಲ್ಲ, ಮುಕ್ತಿ ಕಲ್ಪನಾನೂ ಇಲ್ಲ, ದೇವಿ ದೇವತಾದಿಗಳೂ ಇಲ್ಲ, ನಾವು ಇಲ್ಲ, ಯಾರು ಇಲ್ಲ. ಇಂಥದ್ದೊಂದು ಅಮೂಲ್ಯವಾದಂತಹದ್ದು ಯಾವ ಭಾಗ್ಯದಿಂದ ಸಿಕ್ಕೋದೋ ಸಿಕ್ಕದು. ಈಗ ನಾವು ಇದರಿಂದ ಏನು ಮಾಡಬೇಕು, ಇದೇ ವಿಚಾರ ಮುಖ್ಯವಾಗಿ. ಅಂದ್ರೆ ನಾನು ಯಾರು, ಯಾಕೆ ಪದೋಪದಿ ಈ ಶರೀರ ರೂಪವಾದಂಥ ಪಂಜರ ಧಾರಣ ಮಾಡಿ ನಾನು ಬರ್ತೀನಿ? ಈ ಶರೀರ ರೂಪವಾದಂಥ ಆವರಣದಿಂದ ನಾನು ಹೇಗಾದ್ರೂ ದೂರ ಆದೇನು? ನನ್ನ ನಿಜ ರೂಪವಾದಂಥ ಆತ್ಮನ ನಿಜ ಶಕ್ತಿಯಲ್ಲಿ ಕೂಡಿ ಈ ಬಂಧನದಿಂದ ನಾನು ಹೇಗಾದ್ರೂ ಕಡೆಗಾದೇನು? ಇದೇ ವಿಚಾರ ಮಾಡತಕ್ಕಂಥದ್ದು ಮನುಷ್ಯರೀರ ಧರ್ಮ, ಮನುಷ್ಯರೀರ ತಿಳುವಳಿಕೆ. ಬಾಕಿ ಇದ್ರ ವಿನ ಎಷ್ಟು ತಿಳುವಳಿಕೆ ಅದಾವಂದ್ರೆ ನಾವು ಅನ್ಯ ತಿಳುವಳಿಕೆಯಲ್ಲೇ ನಮ್ಮ ಆಯುಷ್ಯ ಕಳ್ಕೊಂಡು ಹೋಗ್ತೇವೆ, ಹೊರತಾಗಿ ನಮ್ಮ ತಿಳುವಳಿಕೆದಿಂದ ನಾವು ದೂರ ಆಗಿರ್ತೇವೆ. तुम समझे सोच कर चलना, यह तो राग बड़ी आती तेरी, मन के साथ न पड़ना. ಈಗ ನಾವು ಯಾವ ಮಾರ್ಗ ಹಿಡಿದು ನಡೆದಿದ್ದೇವು, ಈ ಮಾರ್ಗ ಏನದಂದ್ರೆ ಮರುವಿನ ಮಾರ್ಗ. ನಮ್ಮಲ್ಲಿ ಮರುವು ಇರುವುದರಿಂದ ಯಾವುದೇ ಮರುವಿನಿಂದ ತಿಳಿಯುವುದು, ಅದೇ ಮಾರ್ಗದಿಂದ ನಮ್ಮ ಜೀವನ ಒಯ್ಯುವುದು. ನಾವು ಇಂಥದ್ರಲ್ಲಿ ಮಾರ್ಗ ತಪ್ಪಿ ನಡೆದಿದ್ದೆವು. ಪರಮಾತ್ಮನ ನಿಜವಾದಂತಹ ಮಾರ್ಗ ಅಲ್ಲದು. ನಾವು ಎಲ್ಲಿದು ಬಂದಿದ್ದೆವು ಅಲ್ಲಿಗೆ ಹೋಗುವುದು ಮಾತ್ರ ನಮ್ಮ ಮಾರ್ಗ. ಅದಕ್ಕೆ ಬಿಟ್ಟು ನಾವು ಅನ್ಯ ಮಾರ್ಗ ಹಿಡಿದು ನಡೆದದ್ದೆಲ್ಲ ಇದು ಅಷ್ಟು ಮರುವಿನ ಮಾರ್ಗವೇ. ಸ್ತ್ರೀ, ಪುತ್ರ, ಧನ, ಸಂಪತ್ತಿ, ದೊಡ್ಡಪ್ಪ, ಚಿಕ್ಕಪ್ಪ, ಅಪ್ಪ ಇವೆಲ್ಲ ಮರುವಿನ ಮಾರ್ಗವೇ, ಚೇತನ ಮಾರ್ಗ ಅಲ್ಲ. ಅದಕ್ಕೆ ಇಂಥದ್ದೇನದಂದ್ರೆ ಮರುವಿನ ಮಾಯದ ಮಾರ್ಗ. ನಮ್ಮ ಸ್ನೇಹಿತ ಯಾರಂದ್ರೆ ಮನಸ್ಸ, ಅವನು ಮೋಸಗಾರ. ಮಾಯಾ ಮೋಸ ಮಾಡತಕ್ಕಂಥ ಶಕ್ತಿ, ಇವು ಎರಡಕ್ಕೂ ಗಂಟು ಬಿದ್ದದ್ದು. ಅದಕ್ಕಾಗಿ ನಾವು ಮಾರ್ಗ ತಪ್ಪಿ ಎತ್ತಲಾಗೂ ನಡಿತೇವೆ. ಅದಕ್ಕೆ ನೀನು ಮನಸ್ಸಿನಿಂದ ಹೋಗಬೇಡ. ಮನಸ್ಸು ಎತ್ತಲಾಗಬೇಕು, ಅತ್ಲಾಗಿ ಎಳ್ಕೊಂಡು ಹೋಗ್ತದೆ. ಮಾಯಾ ರೂಪವಾದಂತಹ ಘೋರ ಅರಣ್ಯ
ಇಲ್ಲಿ ಎಂದೂ ನಿಜ ಮಾರ್ಗವೇ ಸಿಗುವುದಿಲ್ಲ ಮಾಯಾ ಅರಣ್ಯದಲ್ಲಿ. ಮತ್ತಿಷ್ಟು ಬೆಳಕೋತ್ ಹೋದಂಗೆಲ್ಲ ದೂರೇ ಹೋಗ್ಬಿಟ್ಟ, ಸಮೀಪ ಬರಲಿಲ್ಲ. ಅಂದ್ರೆ ಎರಡೂ ಮೋಸ ಶಕ್ತಿ ಆತ್ಮನ ಮ್ಯಾಗ ಆವರಣ ಹಾಕಿಬಿಟ್ಟವು, ಮಾಯಾ ಮತ್ತು ಮನಸ್ಸ. ಯಹಿ ಘೋಡಾ ಯಹಿ ಮೈದಾನ. ಮಾಯಾ ರೂಪವಾದಂತಹ ಮೈದಾನ, ಮನಸ್ಸು ರೂಪವಾದಂತಹ ಕುದುರೆ ಮ್ಯಾಗ ನಾವು ಕೂತು ಬಿಟ್ಟಿದ್ದೆವು. ಆ ಕುದುರೆನೂ ಎಂದು ದಣಿಯೋದಿಲ್ಲ, ಅದಕ್ಕೆ ಬೇಜಾರಿಲ್ಲ, ಮತ್ತು ಮಾಯಾರೂಪವಾದಂತಹ ಬಯಲು ಮೈದಾನ ಎಂದೂ ಕಡೆ ಆಗೋದು. ಹಾಗೆ ಓಡಾಡಿಸ್ಕೊತ ಹೋಗೋದೇ ಹೋಗೋದು. ಹೌದು. ಯಗತೋ ರಾಗ ಬಡಿಯಾತಿ टेढ़ी मन के साथ न पड़ना भोजन धार बगे अति गहरी बिन गुरु कैसे पार उतरना. ಮತ್ತು ಭವಸಾಗರ ರೂಪವಾದಂತಹ ಧಾರ ಇಂಥ ಜೋರವಾಗಿ ಏನದಂದ್ರೆ ಹರಿತದ, ಸೆಳವದ. ಮತ್ತು ಇಂಥ ಭವಸಾಗರದಿಂದ ಗುರು ಇರಲಾರದೆ ನೀನು ಹೇಗೆ ಪಾರುಗಾಣಿ, ಇದೇ ನೀನು ವಿಚಾರ. ನಾವು ಇದರಲ್ಲಿ ನಡೆದು ಬಿಟ್ಟಿದ್ದೆವು. ದೊಡ್ಡ ದೊಡ್ಡ ಅವತಾರಾದಿಗಳನ್ನು ಬಂದ್ರು, ಅವರು ಆದರೂ ಸಹಿತ ಇದೇ ಭವಸಾಗರದಲ್ಲಿ ಏನದಂದ್ರೆ ಮುಳುಗಾಡ್ಕೋತೇ ಹೋಗಿದ್ದು. ಈಗ ಸಂಪೂರ್ಣ ಪ್ರಪಂಚದವರೆಲ್ಲ ರಾಮಚಂದ್ರನಿಗೆ ಏನದಂದ್ರೆ ವಿಶೇಷ ಮಹತ್ವ ಕೊಟ್ಟು ರಾಮನೇ ಪರಬ್ರಹ್ಮನ ಅವತಾರ ಅಂತ ಹೇಳಿ ಎಲ್ಲರೂ ಆತನ ಸ್ತುತಿ ಮಹಿಮೆ ವರ್ಣನಾದಿಗಳು ಮಾಡ್ತಾರೆ. ವಿಚಾರ ಮಾಡಿ ನೋಡ್ರಿ, ಯಾವ ವೇಳೆದಲ್ಲಿ ಈತನಿಗೆ ಸೀತಾಹರಣ ಆದ ಕಾಲದಲ್ಲಿ ಸೇನಾ ಪಲ್ಟನ್ ಮಿಲಿಟರಿ ಬೇಕಾಗಿತ್ತು. ಇವರಿಬ್ಬರೇ ಇದ್ದವರು. ಇನ್ನು ಮಿಲಿಟರಿ ಎಲ್ಲಿ? ಅರಣ್ಯ ವನವಾಸ. ಆಗ ವಾಲಿ ಸುಗ್ರೀವನ ಜಗಳಿತ್ತು. ವಾಲಿ ಸುಗ್ರೀವನಿಗೆ ಮನೆಯಿಂದ ಓಡಿಸಿಬಿಟ್ಟಿದ್ದ. ಆತನ ಹೆಂಡತಿಗೂ ಸಹಿತ ಹರಣ ಮಾಡಿದ್ದ. ಸುಗ್ರೀವನು ರಾಮನಿಗೆ ಶರಣು ಹೋದ. ನನ್ನ ಅಣ್ಣಿದ್ರೆ ಈ ಪ್ರಕಾರ ಜುಲುಮ್ ಮಾಡ್ಯಾನ, ನನ್ನ ಮ್ಯಾಲ ಜಬರ್ದಸ್ತಿ ಮಾಡ್ಯಾನ ಅಂಥೇಳಿ ಇವನು ಪ್ರಾರ್ಥನಾ ಮಾಡ. ಆವಾಗ ರಾಮಚಂದ್ರನು, ನಾನು ವಾಲಿ ಹೊಡಿತೀನಿ, ನಿನಗೆ ನಿನ್ನ ರಾಜ್ಯ ಕೊಡ್ತೀನಿ, ನೀನು ಸಂಪೂರ್ಣ ಸೇನಾ ಎಲ್ಲ ನನಗೆ ಕೊಡಬೇಕು. ಅಲ್ಲಿನೂ ಒಂದು ರಾಜಕಾರಣದ ಆಟವೇ ಆಯಿತು. ಆವಾಗ ವಾಲಿಗೆ ಹೊಡೆದ. ಕೆಳಗೆ ಬಿದ್ದ ಕಾಲದಲ್ಲಿ ರಾಮಚಂದ್ರನು ಹೋಗಿ ಎದುರು ನಿಂತ. ವಾಲಿ ಕೇಳ್ತಾನೆ, ಏನ್ರಿ ಸ್ವಾಮಿ, ಮಮ್ಮ ಬೈರಿ ಸುಗ್ರೀವ ಪ್ಯಾರ, ನಾನ್ ನಿನ್ನ ವೈರಿ ಆಗಬೇಕಾಯ್ತು. ನನ್ನ ತಮ್ಮನಾದಂತಹ ಸುಗ್ರೀವನು ನಿನಗೆ ಪ್ರಿಯನಾಗಬೇಕಾಯ್ತು. ಇದರ ಕಾರಣ ಏನು? ಅವಾಗ ರಾಮಚಂದ್ರನೇನಂತಾನೆ, ನೀನು ಜಬರ್ದಸ್ತಿಯಿಂದ ನಿಮ್ಮ ತಮ್ಮಗೆ ಹೊರಗೆ ಹಾಕಿ ತಮ್ಮನ ಹೆಂಡತಿಗೆ ಹರಣ ಮಾಡಿ ನೀನೇನದಂದ್ರೆ ಸಿಂಹಾಸನದ ಮೇಲೆ ಕೂತಿದ್ದ ಕಾರಣ ನಾನು ನಿನಗೆ ಹೊಡಿಬೇಕಾಯಿತು. ಅವಾಗ ವಾಲಿ ಏನಂತಾನೆ, ಇದು ನಮ್ಮ ಮನೆ ಜಗಳಿತ್ತು, ಅಣ್ಣ ತಮ್ಮಂದು. ನಿಂದಿದ್ರಾಗ ಏನಿತ್ತು? ನಮ್ಮ ಮನೆ ಜಗಳಿತ್ತು, ಅಣ್ಣ ತಮ್ಮರ ಜಗಳ. ನೀನು ಮೂರನೇದವನು ನ್ಯಾಯ ಕೊಡುವುದಕ್ಕೆ ಬಂದಿದ್ದಾದ್ರೆ ಪ್ರತ್ಯಕ್ಷ ಎದುರು ನಿಂತು ನಮ್ಮ ತಪ್ಪು ನಮ್ಮ ಪದರಲ್ಲಿ ಹಾಕಿ, ನಾನು ಅದಕ್ಕೇನಾದ್ರೂ ನಿಮ್ಮ ಸಂಗಡ ವಿರೋಧ ಮಾಡಿದ್ದಾದ್ರೆ ನೀನ್ ನಮಗೆ ಹೊಡೆಯೋದು ಉಚಿತಿತ್ತು. ಅಂಥದ್ದು ಕದ್ದು ನಿಂತು ಹೊಡೆದು ಇದು ಕ್ಷತ್ರಿಯ ಧರ್ಮವೂ ಅಲ್ಲ. ನನ್ನ ಎದುರು ನಿಂತು ಹೊಡಿಬೇಕಾಗಿತ್ತು. ಅಲ್ಲಿ
ಈತನಿಗೇನು ಜವಾಬೇ ಸಿಗಲಿಲ್ಲ ರಾಮಚಂದ್ರಿಗೆ. ಅವಾಗ ಏನಂತಾನೆ, ನಾನು ಮುಂದಿನ ಜನ್ಮದಲ್ಲಿ ಕೃಷ್ಣನಾಗಿ ಹುಟ್ಟುತ್ತೀನಿ, ನೀನು ಬ್ಯಾಟಿಗಾರನಾಗಿ ಹುಟ್ಟು, ನೀನು ನನಗೆ ಹೊಡಿ. ಇದರಿಂದ ಏನ್ ಸಿದ್ಧ ಆಯ್ತು ಅಂದ್ರೆ ಇವರಾದ್ರೂ ಸಹಿತನು ಕರ್ಮರೂಪವಾದಂತಹ ಚಕ್ರದಲ್ಲಿ ತಿರುಗವರೇ ಅಂತ ಸಿದ್ಧ ಆಯ್ತು. ಆತ್ಮನು ಕರ್ಮರಹಿತ, ಸ್ವಯಂ ಶಕ್ತಿ. ಅವತಾರಾದಿಗಳು 33 ಕೋಟಿ ದೇವರಾದಿಗಳು ಎಲ್ಲ ಏನದಂದ್ರೆ ಈ ಚಕ್ರದಲ್ಲಿ. ಅದಕ್ಕೇನಂತಾರೆ ಅವರು, ಜಲಧಾರ ಬಗೆ ಅತಿ ಗಗರಿ ಬಿನ್ ಗುರು ಕೈಸೆ ಪಾರ ಉತರನ. ಅದಕ್ಕೇನಂತಾರೆ, ಭವಸಾಗರ ನೀರ ಅತಃ ಬೇಯಂತ. ಇಲ್ಲಿ ಗುರು ಇರಲಾರದೆ ನೀನು ಹ್ಯಾಕ್ ಪಾರವಾದಿ. ಅಲ್ಲಿ ನಾವೆಂತೇವು, ಗುರು ಒಂದು ಮನುಷ್ಯ ರೂಪ. ಗುರು ಮನುಷ್ಯ ರೂಪ ಅಲ್ಲ, ಮನುಷ್ಯ ಶರೀರಕ್ಕೆ ಮನುಷ್ಯರೇ ಬೋಧ ಕೊಡ್ಬೇಕಾಗ್ತದೆ. ಮನುಷ್ಯ ಶರೀರಕ್ಕೆ ನಿರಾಕಾರ ಶಕ್ತಿ ಬೋಧ ಕೊಡ್ಲಿಕ್ಕೆ ಬರೋದಿಲ್ಲ. ಮನುಷ್ಯರಿಗಿಂತಲೂ ಕೆಳಗಿನ ಪಶು ಪಕ್ಷಾದಿಗಳು ಬೋಧ ಕೊಡ್ಲಿಕ್ಕೆ ಯೋಗ್ಯ ಇಲ್ಲ. ಮನುಷ್ಯರಿಗೆ ತಿಳುವಳಿಕೆ ಕೊಡಬೇಕಾದ್ರೆ ಮನುಷ್ಯನೇ ಬೇಕು. ಅದಕ್ಕೆ ಆ ಗುರು ಏನದಂದ್ರೆ ಮನುಷ್ಯ ರೂಪ ಧಾರಣ ಮಾಡಿ ಬಂದಿರ್ತಾನೆ. ಅವನು ಏನಂತಾನೆ, ನಾನು ಗುರು, ನನ್ನ ಶರೀರ ಗುರು ಅಲ್ಲ, ನಾನು ಗುರು ಅಲ್ಲ. ನಿನ್ನ ಅಂತರದಲ್ಲಿ ಗುರು ಶಕ್ತಿ ಅದ, ಆ ಗುರುವಿಗೆ ಪ್ರಗಟ್ ಮಾಡಿಕೊಂಡು ಪರಮಾತ್ಮನಿ ಕೂಡು ಅಂತ ಆತನ ಹೇಳ್ತಾನೆ. ನಾವೇನಂತೇವು, ಇವರು ಗುರು ಅಂತ ತಾವೇ ಹೇಳ್ಕೊಂಡು ತಾವೇ ದೊಡ್ಡವರಾಗಿ ಕೂತಾರ ಅಂತ ನಾವು ಬೇರೆ ಅಭಿಪ್ರಾಯ ಮಾಡ್ಕೊಳ್ತೇವೆ. ದೊಡ್ಡವ್ರು ಏನಪ್ಪ, ಗುರುವಿನ ಶರೀರ ನಮ್ಮ ಶರೀರದಲ್ಲಿ ಏನ್ ಅಂತರದ, ಅವರಿಗೆ ಎಷ್ಟು ಅವಯವಗಳದಾವು ನಮಗೂ ಅಷ್ಟೇ, ನಮಗೆ ಎಷ್ಟದಾವು ಅವರಿಗೂ ಅಷ್ಟೇ ಅದ. ಶರೀರದಲ್ಲಿ ಏನು ದೊಡ್ಡ ಸ್ತನಿಕೆ ಸಣ್ಣ ಸ್ತನಿಕೆ ಅದ, ಆ ಅಂತರಿಯ ಶಕ್ತಿಯಲ್ಲಿ ಮಾತ್ರ ಹೆಚ್ಚ ಕಡಿಮೆ ಅದ. ಅವ್ರ ಚಿತ್ತ ಏನದಂದ್ರೆ ಆ ಚೇತನದಲ್ಲಿ ಕೂಡ್ಯದ, ನಮ್ಮ ಚಿತ್ತ ಏನದಂದ್ರೆ ಮಾಯದಲ್ಲಿ ಕೂಡ್ಯದ. ಇಷ್ಟೇ ಫರಕ್. ಗುರುಗಳು ಏನ್ ಮಾಡಿರ್ತಾರೆ, ನಮ್ಮ ಚಿತ್ತ ಏನದಂದ್ರೆ ಮಾಯದಿಂದ ಕಡಿಮೆ ಮಾಡಿಕೊಂಡು ಆ ಚೇತನದಲ್ಲಿ ಕೂಡಿಸ್ತಾರೆ. ಇದ್ರ ಹೆಸರು ಗುರು. ಶರೀರ ದೊಡ್ಡದಲ್ಲ. ಜೈ ಗುರು ಸೇ ಪ್ರೀತ ಕರೋ ತುಮ್ ಐಸಿ ಜಸ್ ಕಾಮಿ ಕಾಮಿನ ಸಂಗ ಧರನ. ಅದಕ್ಕೇನಂತಾರೆ, ಆ ಗುರುವಿನಲ್ಲಿ ನೀನು ಇಂಥ ಪ್ರೇಮ ಸಂಪಾದನೆ ಮಾಡು. ಯಾವ ಪ್ರಕಾರ ಕಾಮಿ ಪುರುಷನು ಕಾಮಿನಿ ಆದಂತಹ ಸ್ತ್ರೀಯಳ ಪ್ರೇಮದಲ್ಲಿ ಮಗ್ನನಾಗಿರ್ತಾನೆ. ತಾನು ಎಲ್ಲಿ ಕೂತರೂ 1000 ಮಂದಿಯಲ್ಲಿ ಕೂತು ಕಾಲದಲ್ಲಿಯೂ ಸಹಿತ ಅವನ ಚಿತ್ತ ಏನದಂದ್ರೆ ಆ ಸ್ತ್ರೀ ಧ್ಯಾನದಲ್ಲೇ ಇರ್ತದೆ. 1000 ಮೈಲು ದೂರ ಹೋದ ಕಾಲದಲ್ಲಿಯೂ ಸಹಿತ ಅವನ ಚಿತ್ತ ಏನದಂದ್ರೆ ಅದರಲ್ಲೇ ಇರ್ತದೆ. ಅವನ ಹೃದಯವೇ ಅದರ ರೂಪ ಆಗಿರ್ತದೆ. ಅದರಂತೆಯೇ ನೀನೇನದಂದ್ರೆ ಗುರುವಿನ ಧ್ಯಾನ ಚಿಂತನೆ ಮಾಡಿ ಗುರುವಿಗೆ ನಿನ್ನ ಹೃದಯದಲ್ಲಿ ವಾಸ ಮಾಡಿಸ್ಕೋ. ಆ ಗುರು ಶಕ್ತಿ ಏನದಂದ್ರೆ ಪಾವರ್, ಪ್ರಕಾಶ ಮಾಡತಕ್ಕಂತಹ ಶಕ್ತಿ. ಆ ಪ್ರಕಾಶ ಆದ ಕೂಡಲೇ ನಿನ್ನ ಹೃದಯದಲ್ಲಿ ಇರ್ತಕ್ಕಂತಹ ಕತ್ತಲೆಲ್ಲ ದೂರ ಆಗ್ತದೆ. ನಿನ್ನ ಆತ್ಮನ ಶುದ್ಧ ಆಗ್ತಾನೆ. ಮೇಲಿರ್ತಕ್ಕಂತಹ ಚೇತನದಲ್ಲಿ ಕೂಡಿಸಿ ಬಿಡು, ಆಗೋಯ್ತು. ಮತ್ತೆ ಇನ್ನೊಂದೇನು, ಇದು ಪುಸ್ತಕ ಬೇಡ, ಪುರಾಣ ಬೇಡ. ಇದ್ರ ಹೆಸರು ಗುರು ಭಕ್ತಿ. ಏಕ ಜನ್ಮ ಗುರು ಭಕ್ತಿ ಕರ್, ದೂಸರ ಜನ್ಮ ಮೇ ನಾಮ, ತೀಸರ ಜನ್ಮ ಮೇ ಮುಕ್ತಿ ಪದ, ಚೌಥೆ ಮೇ ನಿಜ ಧಾಮ. ಇನ್ನು ಒಂದು ಜನ್ಮ ಗುರು ಭಕ್ತಿ ಮಾಡು, 2ನೇ ಜನ್ಮದಲ್ಲಿ ನಾಮದ ಅಭ್ಯಾಸ ಮಾಡು, 3ನೇ ಜನ್ಮದಲ್ಲಿ ಮುಕ್ತಿ, 4ನೇ ಜನ್ಮದಲ್ಲಿ ಮೋಕ್ಷ ಅಥವಾ ಏನದಂದ್ರೆ ಸತ್ಲೋಕ. ಇಲ್ಲಿ ಶಂಕಾ ಉಪಸ್ಥಿತ ಆಗ್ತದೆ, ಏನ್ರಿ ನಾವು ಇದೇ ಜನ್ಮದಲ್ಲಿ ಸಿಗ್ತದೇನೋ ಅಂತ ಹೇಳಿ ತಿಳಿದಿದ್ದೆವು, ನೀವು 4 ಜನ್ಮ ಹೇಳಿಬಿಟ್ರಿ, ಆ ಎಳೆದಲ್ಲಿ ಬರೋರು ಯಾರು ಹೋಗೋರು ಯಾರು ಅಂದ್ರೆ ಇದರ ತಾತ್ಪರ್ಯ ಹೀಗಲ್ಲ. ಏಕ ಜನ್ಮ ಗುರು ಭಕ್ತಿ ಕರ್,
ಅಂದ್ರೆ ಒಂದು ಜನ್ಮ ನೀನು ಗುರುಭಕ್ತಿ ಮಾಡು ಅಂದ್ರೆ ಅದರ ತಾತ್ಪರ್ಯ ಏನು? ಆ ಗುರು ನಿನ್ನ ಹೃದಯದಲ್ಲಿ ಪ್ರಗಟ ಆಗಿದ್ದು ಒಂದು ಜನ್ಮ, ಅಲ್ಲಿಗೊಂದು ಜನ್ಮ ಆಯ್ತು. ಈಗ ಯಾರಿಗಾದ್ರೂ ಕೇಳಿದ್ರೆ ಏನಂತಾರೆ? ನೀನ್ ಯಾರಂದ್ರೆ ನಾನು ಗುರುಪುತ್ರನು ಅಂದ. ಮೊದಲ ತಾಯಿ ತಂದೆ ಹೆಸರು ಹೇಳ್ತಿದ್ದ, ಈಗ ನೀನ್ ಯಾರಂದ್ರೆ ನಾನು ಗುರುಪುತ್ರನು ಅಂತ ಹೇಳ. ಅಂದ್ರೆ ಒಂದು ಜನ್ಮ ಆಯ್ತಲ್ಲಿ. ದೂಸರ ಜನ್ಮೇ ನಾಮ್, ಎರಡನೇ ಜನ್ಮದಲ್ಲಿ ನಾಮದ ಅಭ್ಯಾಸ ಮಾಡಿ ನೀನು ಮೇಲ್ದೇಶಕ್ಕೂ ಹೋಗಿದ್ದು, ನಾಮದ ಸ್ಥಾನಕ್ಕೆ ಹೋಗಿದ್ದು ಇದು ಎರಡನೇ ಜನ್ಮ. ಇದು ಒಂದೇ ಜನ್ಮದಲ್ಲಿ ಅಲ್ಲಿ ನಿನ್ನ ಚಿತ್ತ ಪಾಲಟಾಯಿತು, ಬೇರೆ ಒಂದು ಜನ್ಮ ಆಯ್ತಲ್ಲಿ. ಅದಕ್ಕೆ ಎರಡನೇ ಜನ್ಮದಲ್ಲಿ ನಾಮ, ತೀಸರ ಜನ್ಮೇ ಮುಕ್ತಿ ಪದ, ಮೂರನೇ ಜನ್ಮದಲ್ಲಿ ಬ್ರಹ್ಮಸ್ಥಾನಕ್ಕೆ ಹೋಗಿ ಮುಟ್ಟುವುದಕ್ಕೆ ಮುಕ್ತಿ ಅಂತ. ಯಾಕಂದ್ರೆ ಮನಸ್ಸು ಮೂರದಾವ: ಸ್ಥೂಲ, ಸೂಕ್ಷ್ಮ, ಕಾರಣ. ಈಗ ನಮ್ಮ ಮನಸ್ಸು ಏನದಂದ್ರೆ ನೇತ್ರದ ಕೆಳಗ ಇದು ಅಷ್ಟು ಎಲ್ಲ ಸ್ಥೂಲ ವ್ಯವಹಾರ ಮಾಡತಕ್ಕಂಥದ್ದು, ಇದು ಸ್ಥೂಲ. ಅಲ್ಲಿಂದ ಸೂಕ್ಷ್ಮ ದೇಶ, ದೇವಿ ದೇವತಾದಿಗಳು, ಇಂದ್ರ ಚಂದ್ರಾದಿಗಳು, ಸ್ವರ್ಗ ವೈಕುಂಠಾದಿಗಳು, ಇವೆಲ್ಲ ಸೂಕ್ಷ್ಮ ದೇಶಾದಿಗಳಲ್ಲಿ ಇದ್ದದ್ದು. ಅಲ್ಲಿ ಸೂಕ್ಷ್ಮ ಮನಸ್ಸ. ತದನಂತರ ಕಾರಣ ಮನಸ್ಸ, ಜಗತ್ತಕ್ಕೆ ಎಲ್ಲ ಸಾಮಗ್ರಿಗೆ ಕಾರಣವಾದಂತಹದ್ದು, ಅದು ಕಾರಣ ಮನಸ್ಸ. ಆ ಕಾರಣ ಮನಸ್ಸಿನಲ್ಲಿ ಹೋಗಿ ಕೂಡುವುದೇ ಮುಕ್ತಿ ಅಂತ ಸಿದ್ಧ. ಇಲ್ಲಿವರೆಗೂ ಮೂರು ಜನ್ಮ ಅದು ನಮ್ಮ. ಚೌಥೆ ಮೇ ನಿಜಧಾಮ್, ಬ್ರಹ್ಮ ಪದವು ದಾಟಿ ಪರಬ್ರಹ್ಮನ ಪದವು ದಾಟಿ ನೀನು ಸತ್ಯಲೋಕಕ್ಕೆ ಹೋಗಿ ಮುಟ್ಟಿದ್ದಾದ್ರೆ ಅದು ನಿಜಧಾಮ. ನೀನು ಸತ್ಯರೂಪ, ಆ ಜಗತ್ತವು ಸತ್ಯರೂಪ, ಆ ಸತ್ಪುರುಷನೂ ಸತ್ಯರೂಪ. ಹೀಗೆ 4 ಸ್ಟೇಜ್ಗಳು. ಮತ್ತು ಸಂಪೂರ್ಣ ಜಗತ್ತದ ಪ್ರಾಣಿಗಳೆಲ್ಲ ನೇತ್ರದ ಕೆಳಗಿದ್ದದ್ದು. ಮತ್ತೆ ಯಾರಾದನ್ನು ಯೋಗಿ ಜನರು, ಸಿದ್ಧ ಪುರುಷರೇನದಂದ್ರೆ ದೇವಿ ದೇವತಾದಿಗಳ ಸ್ಥಾನದಲ್ಲಿದ್ದದ್ದು. ಬ್ರಹ್ಮಜ್ಞಾನಿಗಳು ಬ್ರಹ್ಮ ದೇಶದಲ್ಲಿದ್ದದ್ದು. ಮತ್ತು 4ನೇ ದೇಶಕ್ಕೆ ಸಂತರು ಅಥವಾ ಸಂತ ಅನುಯಾಯಿಗಳು ಹೋಗ್ತಕ್ಕಂಥ ಧ್ಯೇಯ. ಬ್ರಹ್ಮ ಮತ್ತು ಸೃಷ್ಟಿ ಬೀಜ ವೃಕ್ಷ ನ್ಯಾಯದ. ಬ್ರಹ್ಮದಿಂದ ಸಂಪೂರ್ಣ ಸೃಷ್ಟಿ ಉತ್ಪತ್ತಿ. ಪ್ರಳಯ ಕಾಲದ ಸಮಯದಲ್ಲಿ ಎಲ್ಲ ಸೃಷ್ಟಿ ಎಲ್ಲ ಬ್ರಹ್ಮನಲ್ಲಿ ಹೋಗಿ ಐಕ್ಯ ಹೊಂದುವುದು. ಇದು ಬ್ರಹ್ಮ ಮತ್ತೇನದ ಸೃಷ್ಟಿದು, ಇದು ಬೀಜ ವೃಕ್ಷ ನ್ಯಾಯದ. ಎಲ್ಲ ವೇದಶಾಸ್ತ್ರಾದಿಗಳು, ಪುರಾಣ ಗ್ರಂಥಾದಿಗಳು ಎಲ್ಲ ಉತ್ಪತ್ತಿ ಎಲ್ಲ ಕೇವಲ ಬ್ರಹ್ಮನಿಂದ ಆಗಿತ್ತು. ಅದೇ ಬ್ರಹ್ಮನ ವರ್ಣನವೇ ವೇದಾದಿಗಳು ಮಾಡಿದ್ದು. ಓಂಕಾರ ಆ ಬ್ರಹ್ಮನ ವಾಚ್ಯ ಮುಖ್ಯ. ಅದಕ್ಕಿಂತಲೂ ಆತ್ಮನ ಶಕ್ತಿ ಏನದಂದ್ರೆ ಮೇಲೆ ಹೋಗಬೇಕಾಗಿದೆ. ಇದು ಸಂತ ಮತದ ಸಿದ್ಧಾಂತ. ಹೌದು. गुरु से प्रीत करो तुम ऐसे, जैसे कामी कामिन संग धरना. ಅದಕ್ಕೆ ಗುರುವಿನಲ್ಲಿ ನೀವು ಇಂಥ ಪ್ರೇಮ ಸಂಪಾದನೆ ಮಾಡ್ರಿ. ಹೇಗೆ ಕಾಮಿ ಪುರುಷನು ಕಾಮಿನಿ ಆದಂಥ ಸ್ತ್ರೀಗಳ ಚಿಂತನೆ ಮಾಡ್ತಾನು, ಈ ಪ್ರಕಾರ ನೀನು ಗುರುವಿನಲ್ಲಿ ಕೂಡಿ ಪ್ರೇಮ ರೂಪ ಆಗು. ಜೈ संग करो चेतक चित राखो, मन से गुरु के चरण पकड़ना. ಇನ್ನು ಮತ್ತೇನಂತಾರೆ? ಏನ್ರಿ, ನಾನು ಆದಷ್ಟು ಮಟ್ಟಿಗೆ ಗುರುಭಕ್ತಿ ಮಾಡ್ತೀನಿ, ಗುರು ಧ್ಯಾನವೂ ಮಾಡ್ತೀನಿ. ಇಷ್ಟಕ್ಕೆ ಅದು ಸಿದ್ಧ ಆಗುವುದಿಲ್ಲ. ಸಂಘ ಕರೋ ಚೇತಕ ಚಿತ್ತ ರಾಖೋ, ಈ ಪ್ರಕಾರ ಗುರು ಸ್ವರೂಪದ ಸಂಘ ಮಾಡಿ ಯಾವತ್ತೂ ಅದೇ ರೂಪ ನೋಡ್ತಕ್ಕಂಥದ್ದು ನೀನೇನದು ಸಾಧನೆ ಮಾಡು. ಕುಂತ್ರ ನಿಂತ್ರ ಮಲಗಿದ್ರೆ ಹೇಗೇನದಂದ್ರೆ ಕಾಮಿ ಪುರುಷನು ಯಾವ ಸ್ಥಾನದಲ್ಲಿ ಯಾವ ಸಮಯದಲ್ಲಿ ಇದ್ದ ಕಾಲದಲ್ಲಿಯೂ ಆ ಕಾಮಿನಿಯಾದಂತಹ ಸ್ತ್ರೀಯಳು
ತನ್ನ ಹೃದಯದಲ್ಲಿ ನೆನೀತಾನೋ ಈ ಪ್ರಕಾರ ಏನದಂದ್ರೆ ಗುರುವಿಗೆ ನೆನೆದು ನೀನು ಅದರಲ್ಲಿ ಐಕ್ಯ ಹೊಂದಿಬಿಡು. ಗುರುವೇ ಗುರು ಇರಲಿ ನಿನ್ನ ಹೃದಯದಲ್ಲಿ. ಇಲ್ಲಿ ಅವರಿಗೂ ಗುರು ಭಕ್ತಿ ಆಯಿತು. ಇನ್ನು ಆ ಗುರುವಿನ ಸಹಾಯತ ನಿನಗೇನ್ ಮಾಡ್ತದ? ಪ್ರಪಂಚದಿಂದ ಕಡೆಗೆ ಮಾಡ್ತದೆ, ಆ ಪರಮಾತ್ಮನಲ್ಲಿ ಒಯ್ದು ಕೂಡಿಸ್ತದ, ಕಾಲನ ಭಯ ಏನದಂದ್ರೆ ದೂರ ಮಾಡ್ತದ. ಇದ್ರ ಹೆಸರು ಗುರುಕೃಪಾ. ನಾವು ಅಂಥ ಗುರುಕೃಪಾ ಪ್ರಪಂಚ ಸಾಮಗ್ರಿಯಲ್ಲಿ ತಂದು ಕೂಡಿಸ್ತೇವೆ. ಒಂದು 4 ಮಕ್ಕಳಾದು, ಇದು ಗುರುವಿನ ಕೃಪನೆ. ಒಂದು 10 ಲಕ್ಷ ರೂಪಾಯಿ ಸಿಕ್ಕು, ಇದೆಲ್ಲ ಗುರುಕೃಪನೆ. ಇದು ಗುರುಕೃಪಾ ಅಲ್ಲ, ಇದು ಕಾಲಕೃಪ. ನಿನಗೆ ಮತ್ತಿಷ್ಟು ಆ ಚೇತನದಿಂದ ಮರೆಸುವುದಕ್ಕಾಗಿ ಆ ಕಾಲಪುರುಷನು ಈ ಸಾಮಗ್ರಿ ಎಲ್ಲ ಕೊಟ್ಟು ಬಿಟ್ಟಾನ. ಅದಕ್ಕೆ ಗುರುಕೃಪಾದ ಸಿದ್ಧಾಂತ ಏನು? ನಿನ್ನ ಚಿತ್ತ ಹೋಗಿ ಆ ಪರಮಾತ್ಮನಲ್ಲಿ ಕೂಡಿದ್ದೇ ಗುರುಕೃಪಾ. ಜೈ चल बल कपट छोड़ कर बरतो गुरु के बचन समझना. ಇನ್ನು ಇಂಥ ಗುರುವಾಕ್ಯ ಕೇಳುವ ಕಾಲದಲ್ಲಿ ನಮ್ಮ ಹೃದಯ ಹೇಗಿರಬೇಕು? ಅಲ್ಲಿ ಛಲ ಇರಕೂಡ್ದು, ನಾನು ನಂದು ಅನ್ನತಕ್ಕಂಥ ಬಲ ಇರಕೂಡ್ದು, ಮತ್ತು ಕಪಟ ಇರಕೂಡ್ದು. ಒಳಗೊಂದು ಹೊರಗೊಂದು ಆಗಿ ಕೇಳಬೇಡ. ಕೇವಲ ಅದರ ರೂಪವಾಗಿ ಆ ವಾಕ್ಯಕ್ಕೆ ನೀನು ಕೇಳು. ಆ ವೇಳೆಯಲ್ಲಿ ನಿನ್ನ ಹೃದಯದಲ್ಲಿ ಆ ಸದ್ವಾಕ್ಯಗಳು ಪ್ರೇರಣೆ ಆಗಿ ನಿನ್ನ ಹೃದಯದಲ್ಲಿ ಇರ್ತಕ್ಕಂತಹ ಕಪಟ ತಾನೇ ದೂರಾಗಿ ಹೋಗ್ತದೆ. ಈಗ ನಾವು ಒಳಗೊಂದು ಹೊರಗೊಂದು. ಜೈ डरते रहो काल के भय से खबर नहीं कब मरना. ಕೆಲವು ಜನರು ಏನಂತಾರೆ, ನಂದೀಗ ಯೌವನ ಅವಸ್ಥಾ, ಗ್ರಹ ಪ್ರಪಂಚ ಭೋಗಾದಿಗಳು ಭೋಗಿಸ್ತಕ್ಕಂಥ ಟೈಮ್, ನನ್ನ ಕರ್ತವ್ಯ ನಾನು ಮಾಡಲಿಕ್ಕೆ ಬೇಕು, ಮುಂದೆ ಮುದುಕಾದ ನಂತರ ನೋಡೋನು. ಯಾಕೆ ಆ ಹುಡುಗರಿಗೆ ಹೊರಗೊಯ್ಯಲ್ರಿ? डरते रहो काल के भय से खबर नहीं कब मरना. ಇದನ್ನು ಒಂದು ನಮ್ಮ ಮೋಸ ಮಾಡತಕ್ಕಂಥ ಮನಸ್ಸವೇ. काल करे सो आज कर, आज करे सो अब, क्षण में प्रलय होएगा फिर करेगा कब. ನಾಳೆಗೆ ಮಾಡತಕ್ಕಂಥ ಕಾರ್ಯ ನೀನು ಇವತ್ತೇ ಮಾಡು. ಇವತ್ತು ಮಾಡತಕ್ಕಂಥ ಕಾರ್ಯ ಈಗೇ ಮಾಡು. ಯಾಕೆ? ಎಂದಾದ್ರೂ ಅದು ನಿನಗೇ ಮಾಡಬೇಕಾದಿತ್ತು. ಮುಪ್ಪಿನವನಾದ ಕಾಲದಲ್ಲಿಯೂ ನೀನೇ ಮಾಡಬೇಕು. ಅಥವಾ ಮುಂದಿನ ಜನ್ಮದ ಮೇಲೆ ಉದ್ರಿ ಹಾಕಿದ್ರೂ ಸಹಿತ ನೀನೇ ಮಾಡಬೇಕು. ತಾನೇ ಮಾಡಿದ ಕಾರ್ಯ ತಾನು ಹೀಗೆ ಯಾಕೆ ಮಾಡಬಾರದು? ಅದಕ್ಕೆ ನೀನು ಉದ್ರಿ ಮೇಲೆ ಹಾಕಬೇಡ. ಆ ಕಾಲಪುರುಷನು ನಿನ್ನ ಕಡೆ ದೃಷ್ಟಿ ಇಟ್ಟುಕೊಂಡು ಹೀಗೆ ಕೂತಾನ. ಕೋಳಿ ಮರಿಗಳಿಗೆ ಹದ್ದು ಹೇಗೆ ಲಕ್ಷ್ಯ ಇಟ್ಟುಕೊಂಡು ಕೂತಿರ್ತದೋ ಆ ಸಮಾನ ಅದೇ ಪ್ರಕಾರ ಏನದಂದ್ರೆ ನಮ್ಮ ತಲೆ ಮ್ಯಾಗ ಕಾಲು ಹಾರಾಡ್ತದ. ಯಾವಾಗ ಎತ್ತಿತ್ತು ಅನ್ನೋದು ಅದಕ್ಕೆ ಟೈಮ್ ಇಲ್ಲ. ಸಮಯ ಸಿಕ್ತು ಎತ್ತೆ ಬಿಡ್ತು. ಇಂಥ ಅಸ್ಥಿರವಾದಂಥ ನಮ್ಮ ಜೀವನ ಇರ್ತಿರ್ಲಿಕ್ಕಾಗಿನೂ ನಾವು ಕೇವಲ ಭಕ್ತಿ ಏನದಂದ್ರೆ ಪರಮಾತ್ಮನ್ನು ಮುಂದಿನ ಜನ್ಮ ಅಥವಾ ಮುಪ್ಪಿನವರು ಆದ ಕಾಲದಲ್ಲಿ ಹಾಕಬೇಕಾದ್ರೆ ಇದೇ ಮಹಾ ಅಜ್ಞಾನ. ಈಗ ನೀವು ವಿಚಾರ ಮಾಡ್ರಿ, ಆಛೆ ದಿನ ಪಾಛೆ ಗಯೆ ಹರ್ಷೆ किया न हेत, अब पछतावा क्या करे चिड़िया चुग गई खेत. ಒಳ್ಳೆ ದಿವಸ ಏನಿದ್ದು ಅವು ಹಿಂದಕ್ಕೆ ಹೋಗ್ಬಿಟ್ಟು ಮುದುಕಾದ ನಂತರ ಹೇ ಪರಮಾತ್ಮ ರಾಮ ರೂಮ ಏನೇನೋ ಅಂದ ಅವನಿಗೆ ಕರೀತಿರ್ತಾನೆ. ಸುಖ ಮೇ ಸುಮ್ರಣ ನ ಕಿಯಾ
दुख में किया याद कहे कबीर ता दास की कौन सुने फरियाद. ಸುಖ ಇದ್ದ ಕಾಲದಲ್ಲಿ ಆ ಪರಮಾತ್ಮ ನೀನು ನೆನೀಲಿಲ್ಲ. ಎಲ್ಲ ಕಡೆದಿಂದ ಸಂಕಟ ಬಿದ್ದ ಕಾಲದಲ್ಲಿ ದೇವರೇ ಈಗ ನೀನು ಬಾ. ಆ ದೇವ್ರು ಬಂದಾನೆ. ಇವನು ನನಗೂ ಮೋಸ ಮಾಡ್ತಾನೆ, ಏನೋ ಸಂಕಟ ಬಿದ್ದದ ಅದಕ್ಕೆ ನನಗೆ ಕರೀತಾನೆ, ಹೊರತಾಗಿ ನನಗೇನದಂದ್ರೆ ನನಗೇ ಕರೆಯೋದಿಲ್ಲ, ಸಂಕಟಕ್ಕೆ ಹಾಕಿ ಕರೀತಾನೆ ಅಂತ ಹೇಳಿ ಅವನು ಎಷ್ಟೋ ದೂರ ಹೋಗ್ಬಿಡ್ತಾನೆ. ನಾವು ಟೈಮ್ ಬಂದಾಗ ಅವನಿಗೆ ಕರೆಯೋದು, ಬಾಕಿ ಟೈಮ್ನಾಗ ನಾವೇ ಹಾಕಿ ಕುಂದ್ರದು. ಆ ದೇವ್ರಿಗೆ ಗೊತ್ತಾಗೋದಿಲ್ಲ, ನಮ್ಮ ಮೋಸ್ತಾನೆ. ಇವನು ನನಗೂ ಟೋಪಿ ಹಾಕ್ತಾನೆ ಮೈಸೂರದು ಅನ್ನೋದು ಅವನಿಗೆ ಗೊತ್ತಿಲ್ಲ. ನಾವು ಅವನಿಗೂ ಒಂದು ಟೊಪ್ಪಿಗೆ ತಗೊಂಡು ಹೋಗ್ತೇವು, ಅವನ ಟೊಪ್ಪಿಗೆ ಹಾಕೊಳ್ಳೋದಿಲ್ಲ. ನಮ್ಮ ಟೊಪ್ಪಿಗೆ ನಮಗೆ ಬೀಳ್ತದೆ, ಸತ್ತು ಹೋಗ್ಬೇಕಾಗ್ತದೆ. ಅದಕ್ಕೆ ನೀನು ಹೀಗೆ ಆ ಪರಮಾತ್ಮನ ಚಿಂತನೆ ಮಾಡು. श्वास श्वास कोश कर बौरे पल पल नाम सुमिरना. ಮತ್ತೆ ಆ ಪರಮಾತ್ಮ ಚಿಂತನೆ ಹೇಗೆ ಮಾಡಬೇಕು? 1 ಮಿನಿಟಕ್ಕೆ 15 ಶ್ವಾಸ, 24 ಗಂಟೆಯಲ್ಲಿ 21,600 ಶ್ವಾಸಗಳು ಈ ಶರೀರದಿಂದ ಖಾಲಿ ಆಗಿ ಹೋಗ್ತಾವೆ. ಮತ್ತು ಈ ಶ್ವಾಸ ಎಷ್ಟು ಬೆಲೆ ಉಳ್ಳದ್ದದ, 3 ಲೋಕ ಕೊಟ್ಟರು ಒಂದು ಶ್ವಾಸ ಸಿಗೋದಿಲ್ಲ, ಅಷ್ಟು ಬೆಲೆ ಉಳ್ಳದ್ದದ. ಈಗ ಸಾಯೋ ಕಾಲಕ್ಕೆ ಯಾರ್ಯಾರೇ ಧನವಾನರು ಸಾಯ್ತಿದ್ರೆ ಇವನು ಎಲ್ಲೆಲ್ಲಿ ಇಟ್ಟಾನೋ ಎಲ್ಲ ಸಮಾಚಾರ ಹೇಳಲಿ ಅಂತ ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆ ತಂದು ಏನೋ ಒಂದು ಸೆಕಿ ಆಗದ ಔಷಧ ಹಾಕಿರ್ತಾರೆ. ಹಾಕಿದ್ರು ಒಂದು ಶ್ವಾಸ ಏನದಂದ್ರೆ ಅವ್ರಿಗೆ ಹೆಚ್ಚಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಶ್ವಾಸ ಪರಮಾತ್ಮನ ಲೆಕ್ಕದಲ್ಲಿ ಅದಾವು. ಅದಕ್ಕೆ ಒಂದು ಶ್ವಾಸವು ಬಿಟ್ಟು ಬಿಡಲಾರದೆ ಆ ಪರಮಾತ್ಮನ ಚಿಂತನೆಯಲ್ಲಿ ಆ ಶ್ವಾಸ ಕಳಿ ನೀನು. ಬಾಕಿ ಶ್ವಾಸಗಳು ಎಷ್ಟು ಹೋಗ್ತಾವಂದ್ರೆ ಅದೆಲ್ಲ ನಿರರ್ಥಕ ಮಾಯಾ ತಿಂದು ಹೋಗ್ತದ. ಎಲ್ಲಿ ಕಳತನದಲ್ಲಿ, ಸುಳ್ತನದಲ್ಲಿ, ಮೋಸದಲ್ಲಿ, ಉಣುವುದರಲ್ಲಿ, ತಿನ್ನುವುದರಲ್ಲಿ, ಭೋಗಿಸುವುದರಲ್ಲಿ ಎಲ್ಲ ಇವು ನಿರರ್ಥಕ್ಕೆ ಏನದಂದ್ರೆ ಶ್ವಾಸ ಹೊರಟು ಹೋಗ್ತಾವ. ಇವೆಲ್ಲ ಮಾಯಾ ತಿಂತದಂತ ತಿಳಿಯಿರಿ. ಯಾವ ಶ್ವಾಸದಿಂದ ನಿಂದು ಆ ಪರಮಾತ್ಮನ ಚಿಂತನೆ ಆಗ್ತದೋ ಅದೇ ಶ್ವಾಸ ನಿಂದು, ಬಾಕಿವೆಲ್ಲ ಮಾಯಾ ಮತ್ತು ಕಾಲಿನ ಶ್ವಾಸಗಳು. ಇಂತಹ ಅಮೂಲ್ಯವಾದಂತಹ ಶ್ವಾಸ ನಮಗೆ ಸಿಕ್ಕು ನಾವು ಕಣ್ಣು ಮುಚ್ಚಿ ಅದಕ್ಕೆ ಬಿಸಾಟಿ ಬಿಡ್ತೇವೆ. ಇದೇ ನಮ್ಮ ದ್ರವ್ಯ, ಇದೇ ನಮ್ಮ ಜೀವನ. यहाँ की गफलत भगत सतावे, फिर आगे कुछ नहीं बन पड़ना. ಕೆಲವರು ಏನಂತಾರೆ, ಈಗ ಆದದ್ದಾಗಲಿ ನಾನು ಸತ್ತ ಬಳಿಕ ಮೋಕ್ಷ ಅಥವಾ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ. ನೀನು ವಿಚಾರ ಮಾಡಿ ನೋಡು, ಮೊದಲೇ ನೀನು ಮಾಯಾವಿ ಬಂಧನದಿಂದ ನಿನ್ನ ಚಿತ್ತ ಕಡೆಗಾಗಿಲ್ಲ, ಇನ್ನು ಸತ್ತ ಬಳಿಕ ಶರೀರ ಕಡೆಗೆ ಆಗ್ತದ ಹೊರತಾಗಿ ಆ ಬಂಧನಗಳು ಮಾತ್ರ ಆತ್ಮನಿಗೆ ಕಟ್ಟಿಕೊಂಡೇ ಇರ್ತಾವ. ಜಹಾ ಆಶಾ ತಹಾ ಬಾಸ. ಎಲ್ಲಿ ನಿನ್ನ ಆಶಾ ಅದೋ ಅದಕ್ಕಾಗಿ ನೀನು ಶರೀರಧಾರಿ ಆಗಿ ಮತ್ತೆ ತಿರುಗಿ ಅಲ್ಲಿಗೆ ಬರಬೇಕಾದಿತ್ತು. ಜೀವದಲ್ಲೇ ಇರ್ತಿರ್ಲಿಕ್ಕಾಗಿ ಈತನು MA ಪಾಸ್ ಆಗಿಲ್ಲ, ಇನ್ನು ಸತ್ತು ಬಳಿಕ ಇವನು MA ಪಾಸ್ ಆಗಬಹುದಾ? ಆ ಹೇಳಿದು ಏನೂ ಇರೋದಿಲ್ಲ, ಇದೊಂದು ಮಣ್ಣ ಬಿದ್ದು ಬಿಡ್ತದೆ. ನಾವೇನ್ ಮಾಡ್ತೇವು, ಸತ್ತು ಬಳಿಕ ಹೇಗಾದ್ರೆ ಸ್ವರ್ಗ ಸಿಗ್ತದ? ಹ್ಯಾಕೆ ಸಿಕ್ಕಿತ್ತಪ್ಪ ಹೇಳು? ಹಾಗೆ ನಾಯಿಗಳಿಗೂ ಸಿಗ್ತಾವ, ಅವನು ಸತ್ತು ಬಳಿಕ ಹೋಗ್ತಾವ ಸ್ವರ್ಗಕ್ಕೆ, ನಾವು ಹೋಗೋದು. ಅದು ಇದು ಎರಡು ಒಂದೇ. ಅದಕ್ಕೇನಂತಾರೆ, ಜೀವದಲ್ಲೇ ಇರ್ತಿರ್ಲಿಕ್ಕಾಗಿ ಏನು ಮಾಡುವುದದ ಅದು ನೀನು ಮಾಡು. ಮತ್ತು ಈಗ ಏನದಂದ್ರೆ ನೀನು ಮರಣ ದಾರಿದಿಂದ ಹೋಗ್ತಕ್ಕಂಥ ದಾರಿ ನೀನು ಗೊತ್ತು ಮಾಡಿಕೊಂಡಿದ್ದಾದ್ರೆ ಮುಂದೆ ನಿನಗೆ ಮರಣ ಕಾಲದಲ್ಲಿ ಸಹಜವಾಗಿ ಹೋಗಬಹುದು. ಮರಣದ ಗತಿ ಈಗೇ ನಿನಗೆ ಗೊತ್ತಿಲ್ಲ ಅಂದ್ರೆ ಆ ಯಮದೂತರು ಎತ್ಲಾಗಬೇಕು ಅತ್ಲಾಗ ಹೋಯ್ತಾರೆ.
ಆ ದಾರಿನೇ ಗೊತ್ತಿಲ್ಲಲ್ಲ. ಮರಣ ಸತ್ತು ನಾವು ಹೇಗೆ ಹೋಗಬೇಕು ಮೇಲಕ್ಕೆ, ಅದು ನಾವು ಮೊದಲೇ ಸಾಧನದಲ್ಲಿ ತಂದಿಲ್ಲ. ಯಮದೂತರು ಎತ್ತಲಾಗಬೇಕು ಅತ್ಲಾಗ ಒಯ್ದು ಬಿಡ್ತಾರೆ, ಅವ್ರ ದೇಶಕ್ಕೆ ಒಯ್ದು ಬಿಡ್ತಾರೆ. ಅದಕ್ಕೆ ನೀನು ಮೌತು ಕಬಲಾಂತು ಮೌತು, ಮರಣ ಸಾಯೋದ್ರಕ್ಕಿಂತಲೂ ಮೊದಲು ನೀನು ಸಾವಿಗೆ ಗೊತ್ತು ಮಾಡ್ಕೋ, ಅಂದ್ರೆ ನಿನಗೆ ಸಾವೇ ಇಲ್ಲ. ಅದು ನಾವು ತಿಳಿಯೋದಿಲ್ಲ. ಸತ್ಬೇಕು ಹೋಗ್ಬಿಡ್ತೇವೆ ಎತ್ತಲಾಗಿರಿ, ಏನು ಹೋಗೋದು, ಎಲ್ಲಿಗೆ ಹೋಗೋದು? ಜೈ जो कुछ बने सो अभी बनाओ, फिर का कुछ न भरोसा करना। ಒಬ್ಬನು ಬಹುರೂಪಿ, ಬಹುರೂಪಿಗಳು ಏನ್ ಮಾಡಿರ್ತಾರೆ ಅಂದ್ರೆ, ನಾಲ್ಕಾರು ಹಳ್ಳಿಯಲ್ಲಿ ಆಗಲಿ ದೊಡ್ಡ ಸಿಟಿಯಲ್ಲಿ ಆಗಲಿ ಒಂದು ತಿಂಗಳ ದಿವಸ ಅಥವಾ 15 ಹೇಗಾಗಿರ್ತದೋ ಅದು ಸ್ಥಾನ, ಆ ಪ್ರಕಾರ ದಿನಾಲು ಒಂದೊಂದು ಸೋಂಗು ಪಾಠ ಹಾಕಿ ಎಲ್ಲರಿಗೆ ಸಂತೋಷ ಪಡಿಸ್ತಾರೆ. ಕಡೆ ದಿವಸ ಎಲ್ಲರಲ್ಲಿ ಹೋಗಿ ಅವ್ರೇನೇನು ಕೊಟ್ಟಿದ್ದು ತಗೊಂಡು ಅದ್ರ ಮ್ಯಾಗ ಅವ್ರ ಉಪಜೀವಕ ಇರ್ತದೆ. ಒಬ್ಬ ಸಾಹುಕಾರನ ಮಹಾ ಕಂಜೂಸ, ಒಬ್ಬರಿಗೊಂದು ಕಾಸು ಕೊಟ್ಟವನಲ್ಲ. ಆ ಬಹುರೂಪಿ ಹೋದ ಕೂಡ್ಲೇನೆ ಆ ಸಾಹುಕಾರನ ಏನ್ ಮಾಡುವುದು, ಆ ಮನೆಯೊಳಗಿನ ಕುದುರೆ ಬಿಚ್ಚದು, ಮ್ಯಾಗ ಜೀನ್ ವಗೈರೆ ಹಾಕಿ ಕೂಡುವುದು. ಓಹೋ, ನೀನು ಈಗ ಬಂದೆ, ಪುರ್ಸತ್ಗಿಲ್ಲ, ನಾನು ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ಇನ್ನೊಂದು ಗ್ರಾಮಕ್ಕೆ ಹೋಗುವುದು ಅನ್ನೋದು, ಕುದುರೆ ಮ್ಯಾಗ ಕೂತು ಹೋಗುವುದು. ಈ ಬಹುರೂಪಿ ವಿಚಾರ ಏನು ಅತ್ಲಾಗಿತ್ಲಾಗ ನೋಡಿ ಸುಮ್ಮನೆ ಮನೆಗೆ ಹೋಗುವುದು, ಅಲ್ಲಿ ಮಾಡೋದೇನು? ಈ ಪ್ರಕಾರ 17 ವರ್ಷ ತಪ್ಪಿಸಿದ, ಒಂದು ಕಾಸು ಕೊಡ್ಲಿಲ್ಲ. 18ನೇ ವರ್ಷಕ್ಕೆ ಆ ಬಹುರೂಪಿ ಏನದಂದ್ರೆ ಬರುವುದಕ್ಕೆ ಈ ಸಾಹುಕಾರನು ಹೆಣ ಎತ್ಕೊಂಡು ಸ್ಮಶಾನಕ್ಕೆ ಹೋಗ್ತಿದ್ರು. ಎಲ್ಲ ಎಲ್ಲರಿಗೆ ನಿಲ್ಲಿಸಿ ಏನಂತಾನ, ಏನಪ್ಪ ಸ್ವಲ್ಪ ಈ ಹೆಣಕ್ಕೆ ಕೆಳಗೆ ಇಳಿಸ್ರಿ ಸಾಹುಕಾರನು ಅಂದ್ರೆ. ಯಾಕೆ? ಅವ್ರಿಗೇನಾಯ್ತು, ಇವರೆಲ್ಲೆಲ್ಲೋ ದೇಶಾಂತರ ತಿರುಗವರು, ಏನಾದ್ರೂ ಎಬ್ಬಿಸುವ ಮಂತ್ರತಂತ್ರ ಕಲ್ತು ಬಂದಾನೋ ಏನೋ ಅಂತ ಹೇಳಿ ಅವ್ರಿಗೆ ಇಳಿಸಿಬಿಟ್ರು ಕೆಳಗೆ. ಇಳಿಸಿದ ಕೂಡ್ಲೇನೆ ಇವನು ಪಿಟೇಲಿ ಸಾರಂಗ ಅಥವಾ ಅಂಥವು ಸಿತಾರ ಪತಾರ ಏನೋ ಕಿವಿ ತಿರುವಿ ಸೂರ್ ಕಟ್ಟಿ 2, 3, 4 ಏನದಂದ್ರೆ ಪದಗಳಂದು ಇನ್ನು ತಗೊಂಡು ಹೋಗ್ರಿ ಇವನಿಗೆ. ಎಲ್ಲರಿಗೂ ಸಿಟ್ಟು ಬಂದು, ಏನೋ ಮೂರ್ಖ, ಇದು ಏನ್ ಮಾಡಿದ್ವಿ ನೀನು? ಇಲ್ಲ, ನಾನು ಮಾಡಿದ್ದು ಸರಿನೇ. ಯಾಕೆ? 17 ವರ್ಷ ಈ ಸಾಹುಕಾರಿಗೆ ಪುರ್ಸತಿಗೆ ಸಿಕ್ಕಿದ್ದಿಲ್ಲ. ಈ ದಿವಸ ಮಾತ್ರ ಶಾಂತಿ ಈತನಿಗೆ ಪುರ್ಸತಿ ಸಿಕ್ಕದ. ಹೋಗ ಎಳೆದಲ್ಲೇ ನನ್ನ 4 ಪದಗಳು ಕೇಳಿ ಹೋಗ್ಲಿ ಅಂತ ಇದು ನಿಲ್ಲಿಸಿದ್ದು. ಇವನು ಚೆನ್ನಾಗಿ ಈಗ ಶಾಂತ ರೂಪದಿಂದ ಕೇಳಿರಬಹುದು, ಹೊತ್ಕೊಂಡು ಹೋಗ್ರಿ ಅಂತ. ಅದರಂತೆ ನಮಗೀಗ ಪುರ್ಸತಿಗೆ ಸಿಗೋದಿಲ್ಲ. कुछ बने तो अभी बनाओ, फिर का कुछ न भरोसा करना. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನಂತಾರಂದ್ರೆ, ಏನು ಮಾಡುವುದದ ಅದು ಹೀಗೆ ಮಾಡು, ಮುಂದೆ ಮಾಡ್ತೀನಿ ಅನ್ನತಕ್ಕಂಥದ್ದು ಅದು ನಿನ್ನ ಕೈಯಲ್ಲಿ ಇಲ್ಲ.
जग सुख की कुछ चाहना राखो, दुख में जिसके दुखी न रखना. ಮತ್ತ ಅದರಲ್ಲಿ ಏನು ಒಂದು ತೊಂದರೆ ಅಂದ್ರೆ ನಾವು ಹಿಂದೆ ಮಾಡಿದ್ದ ಪ್ರಾರಬ್ಧ ಕರ್ಮಾನುಸಾರ ಸುಖ ದುಃಖಾದಿಗಳು ಬಂದು ಒದಗ್ತಾವ. ನಾವು ಭಕ್ತಿ ಮಾಡುವ ಕಾಲದಲ್ಲಿ ಇವು ಬಂದೇ ಬರ್ತಾವ. ಕೆಲವರು ಅದರಲ್ಲಿ ಸಂದೇಹ ಪಟ್ಟು ಏನಂತಾರೆ, ನಾವು ಮೊದಲು ದೇವಿ ದೇವತಾ ಉಪಾಸನಾ ಕರ್ಮಕಾಂಡ ಅಂಥವಿಂಥವು ಮಾಡೋ ಕಾಲದಲ್ಲಿ ಒಳ್ಳೆ ಸಂತೋಷ ಸುಖವಾಗಿದ್ದೆವು. ಈಗ ನಾಮ್ ತಗೊಂಡು ಈ ಭಕ್ತಿಯಲ್ಲಿ ಕೂಡಿದ ಕೂಡ್ಲೇನೆ ಏನಾಯ್ತು ಏನೋ, ವ್ಯಾಪಾರದಲ್ಲಿ ನನಗೆ ನಷ್ಟ ಆಯ್ತು, ಹೆಂಡ್ರು ಮಕ್ಕಳು ಕಾಯಿಲೆ, ನಂದು ಮಾನಹಾನಿ, ಇದರಲ್ಲಿ ಏನೋ ಅದ ಇಂಥದ್ದೇ ತೊಂದರೆ ಬರುವುದು ಅಂಥೇಳಿ ಭಕ್ತಿಯಲ್ಲಿ ಅಶ್ರದ್ಧಾ ಉಂಟು ಮಾಡಿಕೊಂಡು ಹೋಗ್ಬಿಡದೇ ಆಗ್ತದೆ. मासा कर्म करीमा लिख दिया, अब कुछ लिखा न हो, मासा घटे न तिल बड़े, जो कुछ लिखा सो हो. नीन शरीर पहले बना प्रारब्ध, पाछे बना शरीर. ಮೊದಲು ಪ್ರಾರಬ್ಧ ಕರ್ಮ ತಯಾರಾಗಿ ನಿನ್ನ ಶರೀರ ಆಗಿದೆ. ಈ ಶರೀರದಲ್ಲಿ ಏನೇನು ಸುಖ ದುಃಖಾದಿಗಳು ಸಿಗಬೇಕಾಗಿದ್ದು, ಅಥವಾ ಶ್ರೀಮಂತರು ದರಿದ್ರು ಬಡವರು ಅಂಥವ್ರು ಇಂಥವ್ರು ಯಾರಲ್ಲಿ ಜನ್ಮ ಎತ್ತಬೇಕಾಗಿತ್ತು, ಅದು ಪ್ರಾರಬ್ಧ ಕರ್ಮದ ಯೋಗ. ಆ ಪ್ರಕಾರ ನಿನಗೆ ಶರೀರ ಸಿಕ್ಕಿದ್ದು. ಆ ಶರೀರ ಸುಖ ದುಃಖಾದಿಗಳು ಇದಕ್ಕೆ ಬಂದೇ ಬರ್ತಾವ. ನೀನು ಬೇಕಾದ್ರೆ ಭಕ್ತಿ ಮಾರ್ಗ ಹಿಡಿ ಅಂದ್ರೂ ಬರ್ತಾವ. ಇದರಲ್ಲಿ ಇರದೇ ಇದ್ರೂ ಸಹಿತ ನಿನಗೆ ಬರೋ ಇನ್ನೊಬ್ರಿಗೆ ಹೋಗ್ತಿದ್ದಿಲ್ಲ ಅವು, ಇನ್ನೊಬ್ಬರು ನಿನಗೆ ಬರೋದಿಲ್ಲ. ಅದಕ್ಕೆ ಈ ಸುಖ ದುಃಖಾದಿಗಳದ್ದು ಪರ್ವ ಮಾಡಲಾರ್ದೆ ನೀನು ಕೇವಲ ಒಂದು ಆ ಪರಮಾತ್ಮ ನಾಮ ಚಿಂತನೆ ಮಾಡು, ತನ್ನಷ್ಟಕ್ಕೆ ತಾವೇ ದೂರ ಆಗಿ ಹೋಗ್ತಾವ. ಜಗತ್ತದ ಸುಖದ ಕಾಂಕ್ಷೆನೇ ಇಡಬೇಡ. ದುಃಖ ದುಃಖ ಅಂದ್ರೆ ಏನು? ಜಗತ್ತದ ಸುಖದ ಕಾಂಕ್ಷೆನೇ ದುಃಖಕ್ಕೆ ಮೂಲ. ನನಗೆ ಸುಖ ಬೇಕು ಅಂತ ನಿನ್ನಲ್ಲಿ ಇಷ್ಟನೇ ಇರದೆ ಹೋದ್ರೆ ದುಃಖ ಎಲ್ಲಿ ಬರ್ತದ? ನನಗಿಂತಹದ್ದೊಂದು ಸುಖ ಬೇಕು ಅಂದು ಕೂಡ್ಲೇನೆ, ಅದರಂತೆ ನಮಗೆ ಸುಖ ಸಿಗದೆ ಹೋದ್ರೆ ದುಃಖ, ಅಥವಾ ಸಿಕ್ಕು ನಷ್ಟ ಆದರೂ ದುಃಖ. ನನಗೆ ಜಗತ್ತೇ ಸುಖವೇ ಬೇಡ, ನಿನ್ನ ಸುಖ ಒಂದೇ ಬೇಕು ಅಂತ ಹೇಳಿ ಬೇಡಿದ ಕಾಲದಲ್ಲಿ ಜಗತ್ತು ಏನ್ ಮಾಡ್ತದೆ ನಮ್ಗ? ಅಲ್ಲಿವರೆಗೂ ನೀನು ದೃಢವಾಗಿ ನಿಲ್ಲುವುದಿಲ್ಲ. ಅಲ್ಲಿವರೆಗೂ ಪರಮಾತ್ಮನು ಮಹಾಕಠಿಣ, ಮಹಾ ಏನದೊಂದು ಸ್ಥಾಯಿ ಶಕ್ತಿ. ಅವನು ನಿನ್ನ ಹೃದಯ ನೋಡ್ತಾನೆ. ಅರ್ಜುನ ವನವಾಸದಲ್ಲಿದ್ದ ಕಾಲದಲ್ಲಿ ಅಲ್ಲಿ ಹೋಗಿ ತಪಸ್ಸು ಮಾಡಿ ಶಂಕರನ ಈತನ ಪರೀಕ್ಷೆ ನೋಡ್ಬೇಕಂತ ಹೇಳಿ ಒಂದು ಬ್ಯಾಟಿಗಾರನಾಗಿ, ಪಾರ್ವತಿ ಏನಂದಳು, ಏನ್ರಿ ಸ್ವಾಮಿ ಇವ್ರು ಕೂತವ್ರು ಯಾರು ಅಂದ್ರೆ, ಪಂಡುರಾಜನ ಮಗ ಈತನು ಅರ್ಜುನನು, ಮಹಾಸೂರ್ವೀರನು. ಇಂದಿನವರಿಗೆ ಈತನು ಯಾವ ಯುದ್ಧದಲ್ಲಿ ರಣದಲ್ಲಿ ಏನದಂದ್ರೆ ಬೆನ್ನು ತೋರ್ಸೇ ಇಲ್ಲ. ಅವಾಗ ಪಾರ್ವತಿ ಏನಂತಾಳೆ, ಸ್ವಾಮಿ ಇಂಥ ಸೂರ್ವೀರ್ ಪುರುಷ ಇದ್ರೆ ನಂದೇನದಂದ್ರೆ ಪೂರ್ಣ ಇಷ್ಟ ಅದ ಈತನ ಬೆನ್ನು ನೋಡಬೇಕನ್ನುವುದು. ಅವಾಗ ಶಂಕರ್ನ ಏನಂತಾನೆ, ಯಾಕೆ ಸುಮ್ಮನೆ ಇಂಥ ಗಲಾಟೆ ಎಬ್ಬಿಸ್ಕೊಂಡು ಕೂಡೋದು, ಮತ್ತು ಸುಮ್ಮನೆ ಹೋಗೋದು ನಡಿ. ಇಲ್ಲಿಲ್ಲ, ನನಗೆ ಈತನ ಬೆನ್ನು ತೋರಿಸೇ ಬಿಡಬೇಕು. ಅಲ್ಲಿ ಸ್ತ್ರೀ ಹಠ, ಬಾಲ್ ಹಠ, ನಾನು ಮುಂದಕ್ಕೆ ಬರೋದಿಲ್ಲ, ಇನ್ನೇನ್ ಮಾಡ. ಅವಾಗ ಬ್ಯಾಟಿಗಾರನ ರೂಪ ತಾಳಿ ಒಂದು ಮೃಗಕ್ಕೆ ಹೊಡ್ಕೋತ ಓಡಿಸಿಕೊಂಡು ಅವನು ಎಲ್ಲಿ ತಪಸ್ಸು ಮಾಡ್ತಿದ್ದ ಅಲ್ಲೇ ಬಂದು ಆ ಮೃಗ ಬಂತು.
ಬಂದ ಕೂಡಲೇ ಈತನ ಕಣ್ಣು ತೆರೆದು ನೋಡ್ತಾನೆ, ಅಲ್ಲಿ ಬ್ಯಾಟಿಗಾರ ತನ್ನ ಸಮೀಪದಲ್ಲೇನ ಹಿಂದೆ ಆ ಮೃಗ ನಿಂತಿತ್ತು. ಆವಾಗ ಅರ್ಜುನ ಅದೇ ಕಾಲದಲ್ಲಿ ಧನುಷು ಬಾಣ ತಗೊಂಡು ಏನಂತಾನೆ, ನನಗೆ ಶರಣ ಹೊಂದಿದಂತ ಮೃಗ ನೀನಿನ್ನು ಹೊಡಿಲಿಕ್ಕೆ ಶಕ್ತಿ ಇಲ್ಲ. ಈತನೇನಂತಾನ, ನಾನು ಓಡಿಸಿಕೊಂಡು ಬಂದೀನಿ. ನೀನು ಓಡಿಸ್ಕೊಂಡು ಬಂದಿರಬಹುದು, ನನಗೆ ಬಿಟ್ಟು ಮತ್ತೆ ಎತ್ಲಗೇರಿ ಓಡಿ ಹೋಗಿತ್ತಂದ್ರೆ ನೀನು ಹೊಡೆಯೋದಕ್ಕೆ ಅದಕ್ಕೆ ಅಧಿಕಾರಿ. ನನ್ನ ಶರಣ ಹೊಕ್ಕದು, ನಾನಿನ್ನು ಅದಕ್ಕೆ ಬಿಡೋದಿಲ್ಲ. ಇಬ್ಬರದು ಯುದ್ಧ ಶುರು ಆಯಿತು. ಇವನು ಧನುಷ್ಯ ಬಾಣಾದಿಗಳು ಎಷ್ಟಿದ್ದು ಓಸು ಎಲ್ಲ ಖಾಲಿ ಆದ ಅರ್ಜುನನು. ಆದರೂ ಸಹಿತ ಈತನು ಬಿಡುವಲ್ಲ. ಕಲ್ಲ ಏನ್ ಸಿಕ್ಕಿದ್ದೆ ತಗೊಂಡು ಏನದಂದ್ರೆ ಹೊಡಿಲಿಕ್ಕೆ ಹೋದ. ಪರಮಾತ್ಮನ ಹೆಸರು ಏನದಂದ್ರೆ ಕೆಳಗೆ ಬಿದ್ದಲ್ಲೇ ಏನಂತಾನೆ, ಹೇ ಪಾರ್ವತಿ ನೋಡು ಈಗೆರಿ ಅವನ್ ಬೆಲ್ಲ. ಅವಾಗ ಪಾರ್ವತಿ ಏನಂದ್ರೆ ಇಟ್ಟಾರ, ಅದು ನಿಜ. ಮೇಮ್ಯಾಗ ಹಾಯ್ಕೊಂಡು ಬೆನ್ನು ತೋರಿಸ್ತೆ. ಆವಾಗ ಶಂಕರನು ತನ್ನ ನಿಜ ರೂಪ ತಾಳಿ ಅವರಿಗೆ ಗಾಂಡೀವ್ ಧನುಷ್ಯ ಕೊಡಬೇಕಾಯ್ತು. ಅದು ಸಿಕ್ಕ ಕೂಡಲೇ ಇವನಿಗೆ ಅಭಿಮಾನ ಬಂದ್ಬಿಡ್ತು. ನನ್ನಂತವ್ರು ಈ ಮೂರು ಲೋಕದಲ್ಲೇ ಸೂರರಿಲ್ಲ. ಶಂಕರನ ಸಂಗಡ ಯುದ್ಧ ಮಾಡಿ ಆತನಿಗೆ ಗೆದ್ದು ಇಂಥ ಶಸ್ತ್ರ ನಾನು ಪಡಿಕೊಂಡ ಅಂತ ಹೇಳಿ ಇವನಲ್ಲಿ ಅಭಿಮಾನ ಬಂದ್ಬಿಡ್ತು. ಅದೇ ವೇಳೆಯಲ್ಲಿ ತಪ್ಸ ಪಪ್ಸ ಎಲ್ಲ ಬಿಟ್ಟ ಆ ಶಸ್ತ್ರ ಹೊತ್ಕೊಂಡು ಮನೆಗೆ ಬಂದ. ಬರೋದ್ರಲ್ಲೇ ಮಾರ್ಗದಲ್ಲಿ ಭೀಮ ಬಂದ. ಭೀಮನಿಗೆ ಈತನು ನೋಡ್ಲಿಲ್ಲ ಸಹಿತ. ಆತನಿಗೆ ನಮಸ್ಕಾರ ಅಥವಾ ದಂಡವತ ಪ್ರಣಾಮ ಏನೇನು ಮಾಡಬೇಕಾಗಿತ್ತು ಆ ಮರ್ಯಾದೆನೇ ಮರ್ತು ಬಿಟ್ಟ. ಆವಾಗ ಭೀಮ್ ನೋಡ್ದ, ಇವನ ಕಣ್ಣು ಯಾಕೋ ಮ್ಯಾಕಾದಂಗೆ ಕಾಣಿಸ್ತಾವ, ಇದ್ರ ಕಾರಣ ಏನು ನೋಡ್ಬೇಕಂತ ಹೇಳಿ ತಾನೇ ಹೋಗಿ ಜಗ್ಗಿ ಧಕ್ಕೆ ಹೊಡೆದು ಬಿಟ್ಟ ಭೀಮನ್. ಹಾಯ್ದು ಕೂಡಲೇ, ಏನು ನೀನ್ ನನಗೇನಂತ ತಿಳಿದಿದ್ಯ? ಏನು ನನ್ನಲ್ಲಿ ನೋಡಿದೆ ಗಾಂಡೀವ್ ಧನುಷ್ಯ ಶಂಕರನಿಂದ ಗೆದ್ದು ತಂದೀನಿ ಅಂತ. ಓಹೋ, ಇಷ್ಟಕ್ಕೆ ನೀನು ಇಷ್ಟು ಉಬ್ಬಿದೆ, ಶಂಕರ ಕರೆಸಲೇ ಈಗ. ಅದೇ ವೇಳೆಯಲ್ಲಿ ಕೈಯಲ್ಲಿದ್ದಂತಹ ಗದ ಮ್ಯಾಲಕ್ಕೆ ಹೋಗದು ಕೆಳಗೆ ನಿಂತುಬಿಟ್ಟ. ಶಂಕರನಿಗೆ ಅಲ್ಲಿ ಬರಬೇಕೇ ಆಯಿತು. ಅವಾಗ ಏನು ಬೇಡ್ತಿ ಬೇಡು ಅಂತ. ಭೀಮನೇನಂತಾನ, ನನಗ ರುದ್ರಾವತಾರ ಕೊಡು ಅಂತ. ಅವಾಗ ವಿಚಾರ ಮಾಡಿದ ಶಂಕರನು, ಇವನಿಗೆ ರುದ್ರಾವತಾರ ಕೊಟ್ರೆ ಸಂಪೂರ್ಣ ಸೃಷ್ಟಿವೇ ಪ್ರಳಯ. ಕಡೆಗೆ ಏನಂದ, ನಿನಗೆ ಯಾವ ಕಾಲದಲ್ಲಿ ಮೂರ್ಛಾ ಬರ್ತದೋ ಯುದ್ಧದಲ್ಲಿ ಆ ಕಾಲದಲ್ಲಿ ಮಾತ್ರ ನಿನಗೆ ರುದ್ರಾವತಾರ ಬರಬಹುದು, ಬಾಕಿ ಟೈಮ್ನಲ್ಲಿ ಇಲ್ಲ. ಅದರಂತೆ ಎಲ್ಲಿಯವರೆಗೂ ನಾವು ನಮ್ಮ ಹೃದಯದಲ್ಲಿ ದೃಢವುಳ್ಳವರಾಗುವುದಿಲ್ಲ, ಆ ಪರಮಾತ್ಮ ರೂಪವೇ ಆಗಿ ನಮ್ಮ ಭಕ್ತಿ ನಿಲ್ಲುವುದಿಲ್ಲ. ಅಲ್ಲಿಯವರೆಗೂ ಮಾಡಿದಂತ ಭಕ್ತಿ ಏನದಂದ್ರೆ ಅದು ಆಳತನ, ಬರೀ ಆಳ. ಯಾಕೆ ಗೌಡ್ರು ಹೊಲ್ದಾಗ ಏನದ ಕೂಲಿ ಹೋದ, ಕೊಟ್ಟಷ್ಟೇ ಕೊಡ್ರಿ, ಕೆತ್ತಲ್ಲೇ ಹೊಡಿತೀನಿ ಅಂತ. ಇವನಿಗೆ ಗೊತ್ತೇ ಇತ್ತು ಗೌಡ್ರು ಏನು ಕೊಡೋದು, ಬರೇ ಮುದ್ದಿ ಕೊಡೋದು, ರೊಟ್ಟಿ ಕೊಡೋದು, ಇನ್ನೊಂದು ಏನು ಕೊಡೋದಿಲ್ಲ ಅನ್ನೋದು ಅವನಿಗೆ ಗೊತ್ತ. ನಾನು ಎಷ್ಟು ಮೆಹನತ್ ಮಾಡಿ ಯಾಕೆ ಹೊಡಿಲಿ ಅಂತ ಹೇಳ್ದ, ಮ್ಯಾಗಿ ಹುಲ್ಲು ಮ್ಯಾಗಿನ ಎಳ್ಕೊಂಡು ಹೋಗಿಬಿಟ್ಟ. ಹಾಗೆ ನೀನ್ ಎಷ್ಟು ಭಕ್ತಿ ಮಾಡ್ತೇವೋ ಅಷ್ಟೇ ಪರಮಾತ್ಮನ ಕೂಡೋದು, ನೀನು ಹುಲ್ಲು ಮ್ಯಾಗೆ ಹೋಗೋದು, ಅವನು ಅಷ್ಟೇ ಕೊಡೋದು. ಅವ್ರಿಗೆ गफलत बगते सतावे, फिर आगे कुछ नहीं बन पड़ना. जो अದೇ ಜಾಲಿ ಗಿಡ ಬಿತ್ತಿ
ರಸಪುರಿ ಮಾವಿನ ಹಣ್ಣು ಹತ್ಲಿ ಅಂದ್ರೆ ಎಂದೂ ಆಗೋದಿಲ್ಲ. ಅದರಂತೆ ನಿನ್ನ ಹೃದಯ ರೂಪವಾದಂತಹ ಭೂಮಿಯಲ್ಲಿ ಪ್ರಪಂಚ ರೂಪವಾದಂತಹ ವಿಷಯ ವಿಕಾರ ಮತ್ತು ಭೋಗಾದಿಗಳು ತುಂಬಿಕೊಂಡು ಆ ನಿರ್ಮಲವಾದಂತಹ ಪರಮಾತ್ಮನ ಕೂಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅದು ಭಕ್ತಿ ಅಲ್ಲ. ಜೈ ಜಗ ಜಗದ